ಅನುಷ್ಕಾ ಮತ್ತು ಆಕರ್ಷ್ ಇಬ್ಬರೂ ತುಂಬ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರು. ಅವರ ಎಲ್ಲ ಡಿಸೈನ್ ತಯಾರಿಸಿದ್ದರು. ಇಬ್ಬರೂ ತಮ್ಮ ಎಲ್ಲ ಪರಿಶ್ರಮ ಹಾಕಿದ್ದರು. ಅನುಷ್ಕಾ ತನ್ನ ಪ್ರೀತಿಯಿಂದ ಮತ್ತು ಆಸಕ್ತಿಯಿಂದ ಡಿಸೈನ್ ಮಾಡುತ್ತಿದ್ದಳು. ಆದರೆ ಆಕರ್ಷ್ಗೆ ಈ ಕೆಲಸಗಳಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ. ಕೇವಲ ತನ್ನ ಅಣ್ಣನ ಭಯಕ್ಕೆ ಮಾಡುತ್ತಿದ್ದ ಅಷ್ಟೇ. ಅದಕ್ಕಾಗಿಯೇ ಅವನು ಅನುಷ್ಕಾಳನ್ನು ತನ್ನ ಪ್ರಾಜೆಕ್ಟ್ಗೆ ಬೇಕೆಂದು ರಾಘವ್ ಬಳಿ ಕಾಡಿಬೇಡಿ ಪಡೆದಿದ್ದ. ಅವಳು ಮಾಡುವ ಪ್ರತಿಯೊಂದು ಡಿಸೈನ್ ಕೂಡ ಯೂನಿಕ್ ಆಗಿರುತ್ತಿತ್ತು ಮತ್ತು ಅವಳ ಬಗ್ಗೆ ಅವನ ತಂಗಿ ಲಾಸ್ಯ ಮೊದಲೇ ಹೇಳಿದ್ದಳು. ಆದರೆ ಲಾಸ್ಯಾಗೆ ತನ್ನ ಬಗ್ಗೆ ಅನುಷ್ಕಾಗೆ ಹೇಳಿಕೊಳ್ಳಲು ಇಷ್ಟ ಇರಲಿಲ್ಲ. ಅನುಷ್ಕಾ ಒಳ್ಳೆ ಡಿಸೈನರ್ ಎಂಬುದರಲ್ಲಿ ಯಾವುದೇ ಅನುಮಾನ ಇರಲಿಲ್ಲ. ಆದರೆ ಲಾಸ್ಯ ಹೇಳಿದ್ದರಿಂದ ಅವಳು ಇಂಟರ್ವ್ಯೂ ಕೊಡುವ ಮೊದಲೇ ಅವಳ ಹೆಸರು ಈ ಕೆಲಸಕ್ಕೆ ಫಿಕ್ಸ್ ಮಾಡಿದ್ದನು ಆಕರ್ಷ್. ಲಾಸ್ಯಗೆ ಅನುಷ್ಕಾ ಕಷ್ಟ ಗೊತ್ತಿತ್ತು ಮತ್ತು ಅವಳ ತಮ್ಮನ ಎಜುಕೇಷನ್ ಇವಳೇ ನೋಡಿಕೊಳ್ಳಬೇಕಿತ್ತು. ಆದರೆ ಅನುಷ್ಕಾ ಯಾರ ಬಳಿಯೂ ಸಹಾಯ ಪಡೆಯುತ್ತಿರಲಿಲ್ಲ ಮತ್ತು ಬೇರೆ ಕಂಪನಿಗೆ ಹೋದರೆ ಈ ರೀತಿ ಹೆಚ್ಚು ಸಂಬಳ ಸಿಗುತ್ತಿರಲಿಲ್ಲ. ಹಾಗಾಗಿ ಲಾಸ್ಯ ಈ ಕಂಪನಿಯಲ್ಲಿ ಒಳ್ಳೆ ಸ್ಯಾಲರಿ ಇದೆ ಎಂದು ಹೇಳಿ ಅನುಷ್ಕಾಳನ್ನು ಕಳಿಸಿದ್ದಳು ಮತ್ತು ಅವಳ ಸಂಬಳವನ್ನು ಲಾಸ್ಯಾಳೇ ನಿರ್ಧರಿಸಿದ್ದಳು. ಲಾಸ್ಯ ರಣಧೀರ್ ರಾಯ್ ತಮ್ಮ ವಿಜಯೇಂದರ್ ರಾಯ್ ಅವರ ಮಗಳು. ವಿಜಯೇಂದರ್ ರಾಯ್ ರಾಘವ್ ಚಿಕ್ಕವನಿದ್ದಾಗಲೇ ಅವನಿಗೆ ಗುದ್ದಲು ಬರುತ್ತಿದ್ದ ಟ್ರಕ್ನಿಂದ ಅವನನ್ನು ಬಚಾವ್ ಮಾಡಲು ಹೋಗಿ ಸ್ವತಃ ಅವರೇ ಟ್ರಕ್ಗೆ ಸಿಲುಕಿ ಸತ್ತಿದ್ದರು. ವಿಜಯೇಂದರ್ ರಾಯ್ ತೀರಿ ಹೋದಾಗ ಲಾಸ್ಯಾಗೆ ಇನ್ನೂ 3 ವರ್ಷ ಅಷ್ಟೇ. ಲಾಸ್ಯ ಮತ್ತು ಆಕರ್ಷ್ 1 ವರ್ಷ ಅಷ್ಟೇ ಅಂತರದವರು. ಇವರಿಗಿಂತ 2 ವರ್ಷ ದೊಡ್ಡವನು ರಾಘವ್. ಲಾಸ್ಯ ತಂದೆ ಕಣ್ಣೆದುರೇ ತೀರಿ ಹೋದಾಗಿನಿಂದಲೂ ಅಷ್ಟು ಪ್ರೀತಿಸುತ್ತಿದ್ದ ಗಂಡ ರಕ್ತದ ಮಡುವಿನಲ್ಲಿ ಬಿದ್ದು ಪ್ರಾಣ ಬಿಟ್ಟಿದ್ದನ್ನು ನೋಡಿದ ಲಾಸ್ಯಾಳ ಅಮ್ಮ ಕನ್ನಿಕಾ ರಾಯ್ ತಮ್ಮ ಮಾನಸಿಕ ಸ್ಥಿಮಿತ ಕಳೆದುಕೊಂಡಿದ್ದರು. ಅವರಿಗೆ ಒಂದು ಮಾತು ಸಹ ಆಡುವುದಿಲ್ಲ. ವೈಶಾಖ ಅವರ ಮತ್ತು ಅವಳ ಇಬ್ಬರನ್ನೂ ನೋಡಿಕೊಳ್ಳುತ್ತಿರುತ್ತಾರೆ ಮತ್ತು ತಿನ್ನಿಸಿದರೆ ಮಾತ್ರ ಊಟ ತಿಂಡಿ, ಇಲ್ಲವಾದರೆ ಏನನ್ನು ಬೇಕು ಎಂದು ಕೇಳುವುದಿಲ್ಲದ ಪರಿಸ್ಥಿತಿ. ಕನ್ನಿಕಾಗೆ ಈಗ ಸ್ವತಃ ತನ್ನ ಮಗಳ ಬಗ್ಗೆಯೂ ಏನೂ ತಿಳಿದಿರಲಿಲ್ಲ. ಅವಳು ಇನ್ನೂ ತನ್ನ ಹಳೆಯ ನೆನಪುಗಳಲ್ಲಿಯೇ ಜೀವಿಸುತ್ತಿದ್ದಳು. ಕನ್ನಿಕಾ ಆದ್ದರಿಂದ ಯಾರು ಎಷ್ಟೇ ಪ್ರೀತಿ ಕೊಟ್ಟರೂ ತಂದೆ ತಾಯಿ ಇಲ್ಲದೆ ಇರುವ ನೋವು ಲಾಸ್ಯಾಗೆ ಅರಿವಿತ್ತು. ಆದರೆ ಅವಳನ್ನು ರಾಘವ್ ಮತ್ತು ಆಕರ್ಷ್ ಯಾವುದೇ ರಾಣಿಗೂ ಕಮ್ಮಿಯಾಗಿ ನೋಡಿಕೊಳ್ಳುತ್ತಿರಲಿಲ್ಲ. ಅವಳೆಂದರೆ ರಾಘವ್ಗೆ ಪ್ರಾಣ. ಅವಳಿಗಾಗಿ ಮಾತ್ರ ಅವನ ಮನಸ್ಸು ಮಿಡಿಯುತ್ತಿರುತ್ತದೆ ಮತ್ತು ಸೋಲುವುದೂ ಸಹ ಅವಳಿಗಾಗಿಯೇ. ಆದರೆ ಇತ್ತೀಚೆಗೆ ಈ ಕಲ್ಲು ಮನಸ್ಸು ಅನುಷ್ಕಾಗೋಸ್ಕರ ಕೂಡ ಮಿಡಿಯಲು ಶುರು ಮಾಡಿತ್ತು. ಲಾಸ್ಯಾಳಿಂದ ಈ ಕಂಪನಿ ಸೇರಿದ್ದ ಅನುಷ್ಕಾ ರಾಘವ್ ಮನಸ್ಸು ಗೆದ್ದಿದ್ದಳು. ರಾಘವ್ ಮಲೇಷಿಯಾದಲ್ಲಿ ಇದ್ದರೂ ಅವನ ಮನಸ್ಸು ಮಾತ್ರ ಅನುಷ್ಕಾಳನ್ನು ನೆನೆಯುತ್ತಿತ್ತು. ಎಷ್ಟು ಬೇಗ ಇಲ್ಲಿಂದ ಹೊರಡುವೆ ಎನಿಸುತ್ತಿತ್ತು. ಅನುಷ್ಕಾಗೆ ಈ 4 ದಿನದಲ್ಲಿ ತನ್ನೆಲ್ಲ ಡಿಸೈನ್ ರೆಡಿ ಮಾಡಿದ್ದಳು. ಅವಳು ಬ್ರೈಡಲ್ ಮತ್ತು ಗ್ರೂಮ್ ಸೆಟ್ ಡೈಮಂಡ್ ಜ್ಯುವೆಲರಿ ಡಿಸೈನ್ ಮಾಡಿ ಮತ್ತು ಮಾಡರ್ನ್ ಕಮ್ ಟ್ರೆಡಿಷನ್ ಆಗಿರುವ ಪ್ಲಾಟಿನಮ್ ಅಲ್ಲಿ ತಯಾರಾಗುವ ಡಬಲ್ ಹಾರ್ಟೆಡ್ ಅಟ್ಯಾಚ್ ಇರುವಂತಹ ಪೇರ್ ಮತ್ತೊಂದು ಸಿಂಪಲ್ ಅಂಡ್ ಎಲಿಜಿಯಂಟ್ ಇರೋ ಗೋಲ್ಡ್ ಅಂಡ್ ರೂಬಿ ವರ್ಕ್ ಬರುವಂತಹ 3 ಸೆಟ್ಗಳನ್ನು ಡಿಸೈನ್ ಮಾಡಿ ಕಳುಹಿಸಿದ್ದಳು. ಆಕರ್ಷ್ ನೀನಂತೂ ಗೆಲ್ಲೋದಂತೂ ನಿಜ ಕಣೋ, ಗೆದ್ದೋಗ್ಬಿಟ್ಟೆ. ಅನುಷ್ಕಾ ಡಿಸೈನ್ ಮಾಡಿರೋ ಜ್ಯುವೆಲರಿ ಇಂಡಿಯಾದ ನಂಬರ್ 1 ಪ್ಲೇಸಲ್ಲಿ ಇರುತ್ತೆ. ಸೊ ಡೋಂಟ್ ವರಿ, ನಿಮ್ಮಣ್ಣ ಏನೂ ಮಾಡೋಕ್ಕಾಗಲ್ಲ. ಈ ಪ್ರಾಜೆಕ್ಟ್ ಅಂತೂ ನಿನ್ನ ಕೈಗೆ ಸೇರೋದು ಎಂದು ತನ್ನ ಪಾಡಿಗೆ ತಾನೇ ಖುಷಿಯಲ್ಲಿ ಮುಳುಗಿದ್ದನು. ಈ ಕಡೆ ಅನುಷ್ಕಾ ತುಂಬ ದಿನಗಳ ನಂತರ ಲಾಸ್ಯಾಗೆ ಕಾಲ್ ಮಾಡಿದಳು. ಲಾಸ್ಯ ಫೋನ್ ಪಿಕ್ ಮಾಡುತ್ತಲೇ ಏನಮ್ಮಾನು, ನನ್ನನ್ನು ಮರ್ತೇ ಬಿಟ್ಟೆ ಬಿಡು ಎನ್ನುವಾಗ ಅಯ್ಯೋ ಇಲ್ಲ ಲಾಸ್ಯ, ನಿನ್ನ ಮರೆತ್ರೆ ಆ ದೇವ್ರು ನನ್ನ ಮೆಚ್ಚುತ್ತಾನ ಹೇಳು, ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಕಣೆ ಎನ್ನುವಾಗ ಹೌದಾ, ಹೇಗಿದೆ ವರ್ಕ್ ಪ್ಲೇಸ್ ಎಲ್ಲ ಚೆನ್ನಾಗಿದೆಯಾ ಎಂದು ಕೇಳಿದಾಗ ಅವಳಿಗೆ ಈ ಕಂಪನಿಯ ಬಗ್ಗೆ ಏನೂ ತಿಳಿದೇ ಇಲ್ಲವೇನೋ ಎನಿಸುವಂತಿತ್ತು. ಅನುಷ್ಕಾಗೆ ಲಾಸ್ಯ ಹಿನ್ನೆಲೆ ಗೊತ್ತಿಲ್ಲದೆ ಇರುವುದರಿಂದ ಅನುಷ್ಕಾ ಹ್ಞೂ ಕಣೆ ಚೆನ್ನಾಗಿದೆ, ಆದರೆ ಸ್ವಲ್ಪ ವರ್ಕ್ ಜಾಸ್ತಿ ಅಷ್ಟೇ, ಕೆಲಸ ಕಲಿಯೋಕೆ ಹೇಳಿ ಮಾಡಿಸಿದಂತಿದೆ ಎನ್ನುತ್ತಾಳೆ. ಸದ್ಯ ನಾನೇನಾದರೂ ಅಲ್ಲಿ ಬಂದಿದ್ದರೆ ಒಂದೇ ದಿನಕ್ಕೆ ನನ್ನ ಒದ್ದಿ ಓಡಿಸಿರೋರು, ಎಷ್ಟು ದೊಡ್ಡ ಕಂಪನಿ ಬೇರೆ ಎನ್ನುತ್ತಾಳೆ ಲಾಸ್ಯ. ಹಾಗೇನಿಲ್ಲ ಗೊತ್ತಾ, ಇಲ್ಲಿ ಆಕರ್ಷ್ ಸರ್ ಅಂತ ಇದ್ದಾರಲ್ಲ, ಅವರಂತೂ ತುಂಬ ಒಳ್ಳೆಯವರು. ನಮಗೆ ಟೈಮ್ ಮತ್ತು ಸ್ಪೇಸ್ ಕಂಫರ್ಟಬಲ್ ಆಗಿ ಕೊಡ್ತಾರೆ, ಕನ್ವೀನಿಯೆಂಟ್ ಆಗಿಯೂ ಕೂಡ ನಡೆಸ್ಕೊಳ್ತಾರೆ ಎನ್ನುತ್ತಾಳೆ. ಮತ್ತೆ CEO
ಎಂದಾಗ ಲಾಸ್ಯನ ಮಾತಿಗೆ, ಆದರೆ ಇಲ್ಲಿನ ಚೇಂಬರ್ ರಾಘವ್ ಸರ್ ಬಗ್ಗೆ ಕೇಳ್ತಿದೀಯಾ? ಯಪ್ಪ ಸಿಡುಕ್ಮೂತಿ ಸಿದ್ದಪ್ಪ ಫುಲ್ ಉರ್ಕೇಶ ಕಣೆ ಅವನು. ನೀನು ಹೇಳ್ತಿದ್ಯಲ್ಲ ರಾಘವ್ ಅಂತ ಇರ್ತಾರೆ, ಅವರು ಹುಡುಗಿರಂದ್ರೆ ಹತ್ರನೂ ಬರಲ್ಲ ಅಂತ. ಆದರೆ ಎನ್ನುವಷ್ಟರಲ್ಲಿ ಲಾಸ್ಯ, ಹೌದು ಹಾಗೆ ಅವನಿಂದ ದೂರ ಇರು, ಸಿಟ್ಟು ಜಾಸ್ತಿ, ರೇಗ್ಬಿಡ್ತಾನೆ ಎನ್ನುತ್ತಾಳೆ ಲಾಸ್ಯ. ಅಷ್ಟರಲ್ಲಿ ಅವಳ ಮಾತನ್ನು ಕಟ್ ಮಾಡಿದ ಅನುಷ್ಯ, ನೀನು ಯಾವಾಗ ಇಷ್ಟೊಂದು ಕರೆಕ್ಟಾಗಿ ಹೇಳ್ತಿದ್ದೀಯಲ್ಲ, ಯಾವಾಗ ಭೇಟಿ ಮಾಡಿದ್ದೆ ಎಂದು ಕೇಳುತ್ತಾಳೆ. ತನ್ನ ನಾಲಿಗೆ ಕಚ್ಚಿಕೊಂಡೇ ಲಾಸ್ಯ, ಅಯ್ಯೋ ಇದೆಲ್ಲ ತಿಳಿಯೋಕೆ ಅವರನ್ನು ನೋಡಬೇಕಾ, ಅವರ ಬಗ್ಗೆ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತಪ್ಪ ಎನ್ನುತ್ತಾಳೆ ತಪ್ಪಿಸಿಕೊಳ್ಳಲು. ಅವಳ ಮಾತಿಗೆ ಸರಿ ಎಂದ ಅನುಷ್ಕಾ, ಆದರೆ ಈ ರಾಘವ್ ಸರ್ ನನ್ನ ಜೊತೆ ಮಾತ್ರ ಯಾಕಿಂಗೆ ಎನ್ನುತ್ತಾಳೆ. ಈ ಮಾತು ಕೇಳಿ ಲಾಸ್ಯ ತನ್ನ ತಲೆ ಕೆರೆದುಕೊಳ್ಳುತ್ತಾ, ಏಕೆ ಹೀಗೆ ಎಂದರೆ ಎಂದು ಯೋಚನೆ ಮಾಡುತ್ತಾ ನನ್ನ ಅಣ್ಣನ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲದಿಂದಲೇ, ಹೀಗೆ ಅಂದರೆ ಹೆಂಗೆ ಅನ್ನುತ್ತಾಳೆ ಲಾಸ್ಯ. ಏನಿಲ್ಲ ಕಣೆ ಲಾಸ್ಯ, ಈ ಮನುಷ್ಯ ಮೈ ಮೇಲೆ ಬೀಳ್ತಾನೆ ಗೊತ್ತಾ, ಕೇಳಿದ್ರೆ ಅವಾಜ್ ಬೇರೆ ಹಾಕೋದು, ಐ ಲವ್ ಯು, ಯು ಮಸ್ಟ್ ಲವ್ ಮೀ ಅಂತಾನ. ಡಿಯರ್ ನಿಮಗೆ ಗೊತ್ತಾ, ನಾನು ಇಲ್ಲಿ ಡಿಸೈನರ್ ಜೊತೆಗೆ ಅವನ ಕಾಫಿ ಗರ್ಲ್ ಕೂಡ ಆಗಿದ್ದೀನಿ ಗೊತ್ತಾ ಎನ್ನುತ್ತಾ ಕಂಪ್ಲೇಂಟ್ಗಳ ಸುರಿಮಳೆ ಹೇಳುವಾಗ ಲಾಸ್ಯ, ಅಣ್ಣ ಏನಿದು ತುಂಬ ಫಾಸ್ಟಾಗಿದ್ದೀಯಾ, ಮನೇಲಿ ದೊಡ್ಡಮ್ಮ ದೊಡ್ಡಪ್ಪ ಅಷ್ಟೆಲ್ಲ ಹೇಳಿದ್ರು ಮದುವೆ ಆಗಲ್ಲ ಅಂತೀಯ, ನನ್ನ ಫ್ರೆಂಡ್ಗೆ ಇಷ್ಟೆಲ್ಲ ಕಾಟ ಕೊಡ್ತೀಯಾ, ಕೊಡು, ಅವಳು ನಿನ್ನಂಥ ಒಳ್ಳೆ ವ್ಯಕ್ತಿಯ ಬಾಳಲ್ಲಿ ಬಂದು ಅವಳು ಸುಖವಾಗಿರಲಿ. ಆದರೂ ನೀನು ಬಿಸ್ನೆಸ್ಸಲ್ಲಿ ಮಾತ್ರ ಹಠಮಾರಿ ಅಂದ್ಕೊಂಡಿದ್ದೆ, ಹುಡುಗಿ ವಿಚಾರದಲ್ಲೂ ಈ ರೀತಿನಾ? ಆದರೂ ಬೇಗ ಒಪ್ಪಿಸ್ಕೊಬಿಡು, ತುಂಬ ಕಾಟ ಕೊಡಬೇಡ ಆ ಮಗುಗೆ ಎನ್ನುತ್ತಾ ಮನಸ್ಸಲ್ಲೇ ಅಂದುಕೊಳ್ಳುತ್ತಿರುವಾಗ ಈ ಕಡೆಯಿಂದ ಯಾವುದೇ ಮಾತು ಬರದಿದ್ದನ್ನು ಅರಿತ ಅನುಷ್ಕಾ ಆ ಕಡೆಯಿಂದಲೇ, ಹೆಲೋ ಕೇಳಿಸ್ತಾ ಇಲ್ವಾ ಎಂದಾಗ ಪ್ರಪಂಚಕ್ಕೆ ಬಂದಂತೆ, ಹಾಂ ಕೇಳಿಸ್ತಿದೆ ಸ್ವೀಟ್ ಹಾರ್ಟ್, ನಿಜ ಹೇಳಬೇಕು ಅಂದರೆ ಎಲ್ಲೋ ಅವನು ನಿನ್ನ ಇಷ್ಟಪಡ್ತಿರ್ಬೇಕೇನೋ, ನೀನು ಒಪ್ಕೊಬಿಡು ಎಂದಾಗ, ಹಾಂ ಆ ಉರ್ಕೇಶನ್ನ ಯಪ್ಪ ಒಂದು ಸಾರಿ ಹತ್ರಕ್ಕೆ ಬಂದಾಗಲೇ ಕೈಕಾಲೆಲ್ಲ ನಡುಗ್ತವೆ, ಇನ್ನು ಯಪ್ಪ ಬೇಡಪ್ಪ, ನಾನೇನು ನಿನ್ನ ಜೊತೆ ನನ್ನ ಕಷ್ಟ ಹೇಳೋಕು ಅಂತ ಬಂದರೆ ನೀನು ಸಂಜು ಥರನೇ ಆಡ್ತೀಯಲ್ಲ, ನಿನ್ನ ಜೊತೆ ಮತ್ತು ಸಂಜು ಜೊತೆ ಏನಾದರೂ ಈ ಥರ ಕಷ್ಟ ಇದೆ ಹೆಲ್ಪ್ ಮಾಡ್ರಪ್ಪ ಅಂತೇನಾದರೂ ಕೇಳಿದ್ರೆ ನೀವಿಬ್ಬರು ಸೇರಿ ಆ ಉರ್ಕೇಶನ ಜೊತೆನೇ ನನ್ನ ಮದುವೆ ಮಾಡಿಸೇ ಬಿಡ್ತೀರ ಅಷ್ಟೇ ಎಂದಾಗ, ಮತ್ತೆ ಅಷ್ಟು ಹ್ಯಾಂಡ್ಸಮ್ ಆಗಿರೋ ಹುಡುಗ ಬೇಡ ಅಂದರೆ ಒಪ್ಕೋತೀನಪ್ಪ, ಅವನಿಗೆ ಸ್ವಲ್ಪ ಕೋಪ ಜಾಸ್ತಿ ಅಂತ ಕೇಳಿದ್ದೀನಿ, ಹಾಗಂತ ಅವನೇ ಸರಿ ಇಲ್ಲ ಅಂದರೆ ಹೇಗೆ, ಇನ್ನೇನು ನಿನಗೆ ನಿಮ್ಮ ಸೋದರ ಮಾವ ಯಾರವನು, ಅವನ ಹೆಸರೇನಪ್ಪ, ಹಾಂ ಆ ಶ್ಯಾಮ್ ಸುಂದರ್ ಅಂಥವನು ಬೇಕಾ ಎನ್ನುತ್ತಾಳೆ ಲಾಸ್ಯ. ಒಮ್ಮೆ ಯೋಚನೆಗೆ ಹೋದವಳಂತೆ, ಅಯ್ಯೋ ಆ ವ್ಯಕ್ತಿಯ ಹೆಸರು ಮಾತ್ರ ನನ್ನ ಮುಂದೆ ಹೇಳಬೇಡ ಪ್ಲೀಸ್, ನಾನು ರಾಘವ್ ಸರ್ ಒಳ್ಳೆಯವರೇ ಅಂತ ಹೇಳ್ತೀನಿ ಡಿಯರ್, ಆದರೆ ಅವರು ಎಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಮತ್ತು ಎಷ್ಟು ಶ್ರೀಮಂತರು, ಅವರನ್ನು ನಮ್ಮಂಥ ಮಿಡಲ್ ಕ್ಲಾಸ್ ಜನ ಒಂದು ಸೆಲ್ಫಿಗೆ ಬಯಸೋದು ಸರಿ, ಆದರೆ ಲೈಫ್ ಪಾರ್ಟ್ನರ್ನಾಗೇನಾ, ನೋ ವೇ. ಅದಲ್ಲದೆ ಅವರಂಥ ದೊಡ್ಡವರು ದೊಡ್ಡ ಮಾಡೆಲ್ಗಳೇ ಅವರನ್ನು ಬಯಸುತ್ತಾರೆ, ಅಂಥವರು ನಮ್ಮವರನ್ನು ಬಯಸೋದು ಕೇವಲ ಅಟ್ರಾಕ್ಷನ್ ಕಣೆ, ಅವರ ಆಸೆ ತೀರಿದ ಮೇಲೆ ನಾವು ಅವರ ಕಾಲು ಕಸ ಆಗಿಬಿಡ್ತೀವಿ, ಸೊ ದೂರ ಇರೋದೇ ಸೇಫ್ ಎನ್ನುವಾಗ ತನ್ನ ಅಣ್ಣನ ಬಗ್ಗೆ ಈ ರೀತಿ ಮಾತನಾಡಿದ ತನ್ನ ಬೆಸ್ಟ್ ಫ್ರೆಂಡ್ ಅನುಷ್ಕಾ ಬಗ್ಗೆ ತುಂಬ ಸಿಟ್ಟು ಬಂದಿದ್ದಂತೂ ನಿಜ. ಆದರೆ ಲಾಸ್ಯಾಗೆ ಅನುಷ್ಕಾ ಬೆಳೆದ ವಾತಾವರಣ, ಅವಳ ಸುತ್ತಲಿನ ಸಮಾಜ ತಿಳಿದಿತ್ತು. ಹಾಗಾಗಿ ಅವಳ ಮನಸ್ಥಿತಿ ಅವಳ ವಾತಾವರಣದ ಮೇಲೆ ತಯಾರಾಗಿದೆ. ನನ್ನ ಅಣ್ಣ ಒಳ್ಳೆಯವನು, ಆದರೆ ಅದನ್ನು ಅವಳಿಗೆ ನಿರೂಪಿಸಲು ನನಗಿಂತ ಸಾಧ್ಯವಿಲ್ಲ, ಅವರವರೇ ಒಪ್ಪಿಕೊಳ್ಳಬೇಕು ಎಂದು ಅನಿಸಿ ಅವಳ ದೃಷ್ಟಿಕೋನದಲ್ಲಿ ಅವಳ ವಾತಾವರಣ ಅವಳ ಮಾತು ಸರಿ ಅನ್ನಿಸಿತು. ನೋಡುವನು ಯೋಚನೆ ಮಾಡು, ಬೇರೆ ಯಾರನ್ನು ಸಣ್ಣ ಸನಿಹ ಬಿಟ್ಟಿಕೊಳ್ಳದ ಆ ವ್ಯಕ್ತಿ ನಿನಗಾಗಿ ನಿನ್ನ ಸನಿಹ ಬರಲು ಪ್ರಯತ್ನಿಸುತ್ತಿರುವುದು ನೋಡಿದರೆ ಅವನು ನಿಜವಾಗಿಯೂ ನಿನ್ನನ್ನು ಪ್ರೀತಿಸುತ್ತಾನೇನೋ. ನೀನು ಹೇಳುವ ರೀತಿ ಅವನ ಒಂದು ರಾತ್ರಿಗಾಗಿ ಬಯಸಿದ್ದರೆ ಅದು ಅವನಿಗೆ ಕಷ್ಟ ಅನಿಸುತ್ತಿರಲಿಲ್ಲ. ಆ ಶ್ಯಾಮ್ ಸುಂದರ್ನ ರೀತಿಯೇ ನಿನ್ನನ್ನು ಉಪಯೋಗಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದ ಮತ್ತು ಅವನು ಅಷ್ಟು ದೊಡ್ಡ ವ್ಯಕ್ತಿ, ಅವನು ಅದನ್ನು ಮುಚ್ಚಿಹಾಕಲು ಹೆಚ್ಚು ಸಮಯವೇನೂ ಬೇಕಿಲ್ಲ ಎಂದಾಗ ಅವಳಿಗೂ ಸರಿ ಅನಿಸಿತು ಮತ್ತು ಲಾಸ್ಯಾ ಫೋನ್ ಕಟ್ ಮಾಡಿದಳು. ಈ ಕಡೆ
ಅನುಷ್ಕಾಳ ಮನಸ್ಸಲ್ಲಿ ಶ್ಯಾಮ್ ಸುಂದರ್ನ ಕೃತ್ಯ ಕಣ್ಣ ಮುಂದೆ ಬಂದಿತ್ತು. ಒಂದು ದಿನ ಅನುಷ್ಕಾ ಕಾಲೇಜ್ ಮುಗಿಸಿ ಬರುವಷ್ಟರಲ್ಲಿ ಸುನೀತಾ ಸಂಜುವನ್ನು ಕರೆದುಕೊಂಡು ಮಾರ್ಕೆಟ್ಗೆ ಹೋಗಿರುತ್ತಾಳೆ. ಆದರೆ ಮನೆಯಲ್ಲಿ ಶ್ಯಾಮ್ ಸುಂದರ್ ಒಬ್ಬನನ್ನೇ ಬಿಟ್ಟು ಹೋಗಿರುತ್ತಾಳೆ. ಶ್ಯಾಮ್ ಸುಂದರ್ ಮತ್ತು ಸುನೀತಾ ಇಬ್ಬರು ಸೇರಿ ಒಂದು ಪ್ಲಾನ್ ಹೆಣೆದಿರುತ್ತಾರೆ. ಅದರಂತೆ ಕಾಲೇಜ್ ಮುಗಿಸಿ ಲಾಸ್ಯ ಜೊತೆ ಅವಳ ಸ್ಕೂಟಿಯಲ್ಲೇ ಮನೆಗೆ ಬಂದಿಳಿದ ಅನುಷ್ಕಾ ಲಾಸ್ಯಾಗೆ ಬಾಯ್ ಮಾಡಿ ಒಳಗೆ ಹೋಗುತ್ತಾಳೆ. ಲಾಸ್ಯ ಸ್ವಲ್ಪ ಮುಂದೆ ಹೋದಾಗ ಅಲ್ಲಿ ಶ್ಯಾಮ್ ಸುಂದರ್ನ ಗಾಡಿ ನೋಡಿ ಯಾಕೋ ಅನುಮಾನ ಬಂದರೂ ಮುಂದೆ ಹೋಗುತ್ತಾಳೆ. ಆದರೆ ಮಾರ್ಕೆಟ್ನಲ್ಲಿ ಎಲ್ಲಿ ಸುನೀತಾ ಮತ್ತು ಸಂಜುಗೆ ಐಸ್ ಕ್ರೀಮ್ ಕೊಡಿಸಿ ಅವಳ ಜೊತೆ ಕುಳಿತಿರುವುದನ್ನು ನೋಡಿದ ಲಾಸ್ಯಾಗೆ ಅನುಮಾನ ಬಂದು ಸಂಜುವಿನ ಬಳಿ ಬಂದು, ನೀವು ಇಲ್ಲಿದ್ದೀರಾ? ಅನುಷ್ಕಾ ಮನೆಗೆ ಹೋದಳು, ಆದರೆ ಅಲ್ಲಿ ಶ್ಯಾಮ್ ಸುಂದರ್ ಅವರ ಗಾಡಿ ಕೂಡ ಇದೆ ಎನ್ನುವಾಗ ಸಂಜು ಐಸ್ ಕ್ರೀಮ್ ಎಸೆದು ಲಾಸ್ಯಾಗೆ ಬೇಗ ನಡಿ ಎನ್ನುತ್ತಾ ಅವಳೇ ಸ್ಕೂಟಿ ಹತ್ತುತ್ತಾಳೆ. ಸುನೀತಾ ಸಂಜು ಎನ್ನುವಾಗ ಅಕ್ಕನಿಗೆ ಏನಾದರೂ ಆಗಿದ್ರೆ ನಿಮಗೆಲ್ಲ ಹಬ್ಬ ಎನ್ನುತ್ತಾ ಸಂಜು ಲಾಸ್ಯ ಜೊತೆ ಮನೆಯ ಬಳಿ ಬಂದಾಗ ಮನೆಯ ಒಳಗಿನಿಂದ ಅನುಷ್ಕಾ ಕಿರುಚುತ್ತಿರುವ ಶಬ್ದ ತಿಳಿದು ಸಂಜು ಅಲ್ಲೇ ಇದ್ದ ಕಬ್ಬಿಣದ ರಾಡ್ನಿಂದ ಡೋರ್ ಒಡೆಯುತ್ತಾಳೆ. ಹಸಿದ ಹುಲಿಯಂತಿದ್ದ ಶ್ಯಾಮ್ ಸುಂದರ್ ಇಡೀ ಮನೆಯೆಲ್ಲ ಅನುಷ್ಕಾಳನ್ನು ಸುತ್ತಾಡಿಸುತ್ತಿರುತ್ತಾನೆ. ಬಾಗಿಲು ತೆಗೆದಿದ್ದೇ ಅನುಷ್ಕಾ ಓಡಿ ಬಂದು ಲಾಸ್ಯಾಳನ್ನು ಅಪ್ಪಿ ಹಿಡಿಯುತ್ತಾಳೆ. ಮೊದಲೇ ರೌಡಿ ಬೇಬಿ ಅಂತಿದ್ದ ಸಂಜು ತನ್ನ ಸೋದರ ಮಾವ ಎಂತಲೂ ನೋಡದೆ ಶ್ಯಾಮ್ ಸುಂದರನಿಗೆ ಅದೇ ರಾಡ್ನಿಂದ ಹಿಗ್ಗಾಮುಗ್ಗಾ ಹೊಡೆದಿರುತ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಕೇಶವ್ ಸುನೀತಾಗೂ 4 ಬಾರಿಸಿ ಇನ್ನು ಈ ಮನೆಗೆ ಈ ನೀಚ ಬರಕೂಡದು ಎಂದು ವಾರ್ನಿಂಗ್ ಕೂಡ ನೀಡುತ್ತಾರೆ. ಮತ್ತೆ ಸಂಜು ಇನ್ನೊಂದು ಸಾರಿ ಇವನ ಜೊತೆ ನೀನೇನಾದರೂ ಕುತಂತ್ರ ಮಾಡಿದ್ರೆ ಇವನಿಗೆ ಬಿದ್ದಿರೋ ಗೂಸ ನಿನಗೂ ಬೀಳ್ತವೆ, ನನ್ನ ಹೆತ್ತಮ್ಮ ಅಂತ ಕೂಡ ನೋಡಲ್ಲ ಎನ್ನುತ್ತಾ ತನ್ನ ಅಕ್ಕನನ್ನು ಹೆಗಲ ಮೇಲೆ ಪಡೆದು ಬೆನ್ನು ಸವರುತ್ತಾ ಲಾಸ್ಯಾಗೆ ಥ್ಯಾಂಕ್ ಯು ಅಕ್ಕ, ನಿಮ್ಮಿಂದ ನನ್ನ ಅಕ್ಕನ ಜೀವ ಉಳಿಯಿತು ಎಂದು ಕೃತಜ್ಞತೆ ತಿಳಿಸುತ್ತಾಳೆ ಸಂಜು. ಇದನ್ನು ನೆನೆದ ಅನುಷ್ಕಾ ಕಣ್ಣಲ್ಲಿ ನೀರು ತುಂಬಿತ್ತು. ಆ ದಿನ ಲಾಸ್ಯ ಇಲ್ಲದಿದ್ದರೆ, ಸಂಜುವಿನ ಆಸರೆ ಸಿಗದಿದ್ದರೆ ಅಂದೇ ಅನುಷ್ಕಾಳ ಬಾಳು ದುರ್ಗತಿಗೆ ತಲುಪುತ್ತಿತ್ತು ಮತ್ತು ಆ ಶ್ಯಾಮ್ ಸುಂದರ್ನ ಜೊತೆ ಇಡೀ ಜೀವನ ನರಳಬೇಕಿತ್ತು. ಅದಕ್ಕಿಂತ ಅವಳು ಸಾಯುವುದೇ ಉತ್ತಮ ಎಂದು ಅನಿಸುತ್ತಿತ್ತು ಅನುಷ್ಕಾಗೆ. ಇಷ್ಟನ್ನು ನೆನೆಯುವಷ್ಟರಲ್ಲಿ ಅವಳ ಕಣ್ಣುಗಳು ಅವಳಿಗೆ ತಿಳಿಯದೆ ಒದ್ದೆಯಾಗಿದ್ದವು. ಮುಂದೆ ಏನಾಗಬಹುದು ನಿರೀಕ್ಷಿಸಿ. ಇಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಪ್ರೇಮ ಕಥೆ ನಿಮ್ಮ ಜೊತೆ ವಿತ್ ಕನ್ನಡತಿ. ಈ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಇಷ್ಟೊತ್ತು ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.